ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಜಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಸೊ ನಾವು ದೀಪಾವಳಿ ಹಬ್ಬಕ್ಕಂತ ಊರಿಗೆ ಬಂದಿದ್ದೀವಿ. ಸ್ವಲ್ಪ ಕೆಲಸ ಕೂಡ ಇತ್ತು, ಹಾಗಾಗಿ ನಾವು ಬಂದು ನೆಕ್ಸ್ಟ್ ಡೇನೇ ಸಖತ್ ಮಳೆ ಇತ್ತು. ನಮ್ಗೆ ಇಂಥದ್ದು ಮಳೆ ನೋಡಿಬಿಟ್ಟೆ ತುಂಬ ದಿನ ಆಗೋಗಿತ್ತು ಈ ರೀತಿ ಮಳೆ ನೋಡಿ. ಸೊ ನಾನು ಎಲ್ಲ ವೀಡಿಯೋನು ಸೇರಿಸ್ಬಿಟ್ಟು ಒಂದೇ ವೀಡಿಯೋ ಶಾರ್ಟಾಗಿ ಮಾಡಿದ್ದೀನಿ, ನಂಗೆ ಟೈಮ್ ಇರಲಿಲ್ಲ. ಹಾಗಾಗಿ ಇದು ಹಬ್ಬಕ್ಕೆ ಬೂರೆ ಸ್ನಾನ ಮಾಡ್ತೀವಲ್ಲ, ಸೊ ಬೂರೆ ಸ್ನಾನಕ್ಕೆ ಈ ಥರ ಡೆಕೋರೇಷನ್ ಮಾಡಿರ್ತಾರಲ್ಲ ಅದು. ನಮಗೆ ಹಬ್ಬ ಸ್ಯಾಟರ್ಡೇ ಇರೋದ್ರಿಂದ ನನಗೆ ಇದು ನಾನು ಫ್ರೈಡೇ ನೈಟೇ ಇದು ಮೆಹಂದಿ ಸ್ವಲ್ಪ ಶಾಪ್ಗೆ ಹೋಗಿದ್ವಿ, ಸ್ಟಿಕ್ಕರ್ ಸಿಕ್ಕಿತ್ತು, ಹಾಗಾಗಿ ಮೆಹಂದಿ ತಂದುಬಿಟ್ಟು ಹಾಕ್ಕೊಂಡಿದ್ವಿ ನಾನು ನನ್ನ ತಂಗಿ ಇಬ್ಬರು. ಸೊ ಇದು ಹಬ್ಬದ ದಿನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ನಾನು. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಎದ್ಬಿಟ್ಟು ಬೇಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎದುರುಗಡೆ ರಂಗೋಲೆ ಎಲ್ಲ ಹಾಕೋಣ ಅಂತ ಹಾಕಿ ಕಲರೆಲ್ಲ ಹಾಕ್ತಾಯಿದ್ದೀನಿ. ಸೊ ಮನೆ ಎದುರುಗಡೆ ಒಂದು ರಂಗೋಲೆ ಮತ್ತು ತುಳಸಿ ಕಟ್ಟೆ ಎದುರುಗಡೆ ಒಂದು ರಂಗೋಲೆ, 2 ರಂಗೋಲೆ ಹಾಕಿದ್ದೆ. ಅದಕ್ಕೊಂದು ಸ್ವಲ್ಪ ಕಲರ್ ಪೌಡರೆಲ್ಲ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನನಗೆ ರಂಗೋಲೆ ಹಾಕೋಕ್ಕೇ ಮಾರ್ನಿಂಗು ಆಲ್ಮೋಸ್ಟ್ 1.5 ಅವರ್ ತೊಗೊಂಡಿತ್ತು. ತುಂಬ ದಿನ ಆಗಿತ್ತು ನಾನು ಇಷ್ಟು ದೊಡ್ಡದಾಗಿ ರಂಗೋಲೆ ಹಾಕಿ, ಹಾಗಾಗಿ ಅಷ್ಟೊಂದು ಟೈಮ್ ಹಿಡಿತು ನನಗೆ. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮಪ್ಪ ಎಲ್ಲ ಗಾಡಿ ಪೂಜೆಗೆಲ್ಲ 2 ಬೈಕನ್ನು ತೊಳಿತಾ ಇದ್ರು ಅವರು. ಸೊ ಬೈಕೆಲ್ಲ ತೊಳೆದು ನಿಲ್ಲಿಸ್ಬಿಟ್ಟಿದ್ರು. ಬಟ್ ನಮ್ಮಮ್ಮ ಮಾರ್ನಿಂಗೇ ಬೇಗ ಎದ್ಬಿಟ್ಟು ಎಲ್ಲ ಮನೆ ಕೆಲಸ ಸ್ವಲ್ಪ ಮುಗಿಸಿ ಅವ್ರ ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದಾರೆ ಒಂದು ಸತಿ ಮನೆ ಒಳಗಡೆ. ಸೊ ಅಷ್ಟೊತ್ತಿಗೆ ಅಮ್ಮ ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಉಪ್ಪಿಟ್ಟು ಕೂಡ ಆಗ್ತಾಯಿತ್ತು. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಅವರು ಉಪ್ಪಿಟ್ಟು ಮಾಡ್ತಾಯಿದ್ರು. ನಾನು ಸ್ವಲ್ಪ ಪಲ್ಯಕ್ಕೆ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ದೆ. ನನ್ನ ಸಿಸ್ಟರು ಅಷ್ಟೇ ಸಾಂಬಾರಿಗೆಲ್ಲ ಅವಳು ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ಲು. ಎಲ್ಲರೂ ಸೇರಿಕೊಂಡೇ ಒಟ್ಟಿಗೆ ಕೆಲಸ ಮುಗಿಸ್ತಾ ಇದ್ದೀವಿ. ಬಿಕಾಸ್ ನಮಗೆ ಇದು ಹಬ್ಬ ಅಂತ ಅಲ್ಲ, ನಮಗೆ ಅಡಿಕೆ ಕೆಲಸ, ಮಲೆನಾಡೋರಿಗೆ ಗೊತ್ತಿರುತ್ತಲ್ವ ಅಡಿಕೆ ಕೊಯ್ಲು. ಹಾಗಾಗಿ ಫುಲ್ ಅಡಿಕೆ ಕೆಲಸದಲ್ಲಿ ಬ್ಯುಸಿ ಇದ್ವಿ ನಾವು. ಅದೇ ದೊಡ್ಡ ಕೆಲಸ ಆಗಿದೆ ನಮ್ಗೆ ಹಬ್ಬದಕ್ಕಿಂತ. ಜನ ಬೇರೆ ಯಾರೂ ಇಲ್ಲ, ಹಾಗಾಗಿ ನಾವೇ ಹೊತ್ಕೊಂಡು ಹೋಗಿ ನಾವೇ ಹಾಕಬೇಕು, ನಾವೇ ತರಬೇಕು, ಒಣಗಿಸ್ಬೇಕು. ಹಾಗಾಗಿ ಅಷ್ಟೆಲ್ಲ ಕೆಲಸದ ಮಧ್ಯೆ ನಮ್ಮ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನೆಕ್ಸ್ಟು ಗಾಡಿಗಳೆಲ್ಲ ಆದಮೇಲೆ ಇವ್ರ ಕಾರ್ ಕೂಡ ಪೂಜೆ ಮಾಡಬೇಕಾಗಿತ್ತು. ಒಂದು ಸತಿ ಹೇಗೋ ಆಯುಧ ಪೂಜೆಗೆ ಆಗಿದೆ, ಬಟ್ ಸ್ಟಿಲ್ ಮಾಡೋಣ ಅಂತ ಗಾಡಿ ತೊಳಿತಾ ಇದ್ರು. ಅಷ್ಟರೊಳಗಡೆ ಇಲ್ಲಿ ಇನ್ನೊಂದು ರೌಂಡ್ ಅಡಿಕೆ ಕೂಡ ಬೆಂದ್ಬಿಟ್ಟಿತ್ತು. ಹಬ್ಬದ ದಿನವೂ ಅಡಿಕೆ ಬೇಯಿಸಿದ್ರಿಂದ ನಮಗೆ ಹಬ್ಬದ ಜೊತೆಗೇ ಕೆಲಸ ಕೂಡ ಜಾಸ್ತಿ ಇತ್ತು. ಅದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲರೂ ಸ್ನಾನ ಮಾಡಿ ಹಬ್ಬ ಪೂಜೆಗೆ ರೆಡಿ ಮಾಡಿಬಿಟ್ಟು ಎಲ್ಲ ಗಾಡಿಗಳಿಗೆಲ್ಲ ಡೆಕೋರೇಟ್ ಮಾಡಿ ಹೂವೆಲ್ಲ ಹಿಂದಿನ ದಿನವೇ ಹೋಗ್ಬಿಟ್ಟು ತಂದಿದ್ವಿ. ಹಾಗಾಗಿ ಅದನ್ನು ಎಲ್ಲ ಹಾಕ್ಬಿಟ್ಟು ಅಮ್ಮಪ್ಪನೇ ಎಲ್ಲ ಗಾಡಿಗಳಿಗೆ ಪೂಜೆ ಮಾಡಿದ್ರು. ಇದು ಬಾವಿ ತೋಡೋ ಟ್ರೈನು, ಅದು ಕೂಡ ಇದೆ, ಅದು ಕೂಡ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನಾರ್ಮಲಾಗಿ ನಾವೇನೇನು ಯೂಸ್ ಮಾಡ್ತೀವೋ ಮನೆಯಲ್ಲೆಲ್ಲ ಐಟಮ್ಗಳು, ಕಳೆ ಹೊಡೆಯೋ ಮಿಷನ್ನು, ಮಲೆನಾಡೋರಿಗಾದ್ರೆ ಎಲ್ಲ ಗೊತ್ತೇ ಇದೆ ಅಲ್ಲ, ಎಲ್ಲ ಏನೇನು ಯೂಸ್ ಮಾಡ್ತಾರೋ ಆ ಐಟಮ್ಸ್ ಎಲ್ಲ ಇತ್ತು. ಇದಕ್ಕೆಲ್ಲ ಪೂಜೆನೂ ಮಾಡಿದ್ವಿ ಒಂದು ಸತಿ. ಎಷ್ಟು ಹೇಗಾಗ್ತದೆ ಅಂದರೆ ನನಗೆ ಈ ವಾಯ್ಸ್ ಓವರ್ ಕೊಡೋಕ್ಕೂ ನನಗೆ ಟೈಮ್ ಆಗ್ತಾ ಇಲ್ಲ. ಆ್ಯಂಡ್ ಅಷ್ಟು ಡಿಸ್ಟರ್ಬೆನ್ಸ್ ಕೂಡ ಇರೋದ್ರಿಂದ ಹೇಗೋ ಫಾಸ್ಟಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅಡಿಕೆ ಸುಲಿಯೋ ಮಿಷನ್ಗಳು ಅದ್ರ ರಿಲೇಟೆಡಕ್ಕೆಲ್ಲ ಪೂಜೆನೂ ಮಾಡಿಬಿಟ್ಟು ನೆಕ್ಸ್ಟ್ ಕಾರ್ಗೂ ಎಲ್ಲ ಒಂದು ಸತಿ ಪೂಜೆ ಎಲ್ಲ ಮಾಡಿ, ಕುಂಬಳಕಾಯಿ ಇತ್ತು, ಕುಂಬಳಕಾಯಿನೆಲ್ಲ ತಂದಿದ್ವಲ್ಲ ಅದನ್ನು ಎಲ್ಲ ಒಂದು ಸತಿ ಹೊಡೆದು ಫುಲ್ ಒಂದು ಸತಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಪೂಜೆ ಆಯ್ತಲ್ಲ, ಅದಕ್ಕೆ ನನ್ನ ತಂಗಿ ಸ್ವಲ್ಪ ಪಟಾಕಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಪಟಾಕಿ ಹೊಡೆದ್ರು. ಇದು ನಮ್ಮಮ್ಮ ಬೆಳಗ್ಗೆ ಒಂದು ಸತಿ ಹೊಸಲೆಲ್ಲ ಪೂಜೆ ಮಾಡಿದರು. ಬಟ್ ಆಮೇಲೆ ನಮ್ಮಪ್ಪ ತೋರಣ ಎಲ್ಲ ಕಟ್ಟಿದ್ಮೇಲೆ ನಾವು ಚೆಂಡು ತಂದುಬಿಟ್ಟು ಹಾಕಿದ್ವಿ. ನೆಕ್ಸ್ಟ್ ಆಲ್ರೆಡಿ ನಮ್ಮಮ್ಮ ಬೋಂಡಕ್ಕೆ ರೆಡಿ ಮಾಡಿ ಹೋಳಿಗೆಗೆ ರೆಡಿ ಮಾಡ್ತಾಯಿದ್ರು. ನಾನು ಬೋಂಡ ಎಲ್ಲ ಕರೆದು ಊಟನೇ ಮಾಡಿಬಿಟ್ವಿ. ಆಲ್ಮೋಸ್ಟ್ ಟೈಮ್ ಆಲ್ರೆಡಿ 3 o'clock ಆಗಿತ್ತು ನಮಗೆ. ಇನ್ನು ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹೇಗೆ ಮಾಡ್ತಾರೋ ನಾವು ಹಾಗೆ ಹಪ್ಪಳ, ಹೋಳಿಗೆ, ಕೋಸಂಬರಿ, ಪಲ್ಯ, ಇಡ್ಲಿ, ಕೂಟು, ಪಾಯಸ ಅದೇ ರೀತಿ ಮಾಡಿದ್ವಿ. ಸೊ ಊಟ ಮುಗಿಸಿ ಒಂದು 10 minutes ರೆಸ್ಟ್ ಮಾಡಿದ್ವಿ. ಸಂಜೆ ಆಲ್ರೆಡಿ ಮತ್ತೆ ಬಿಸಿಲು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಅಡಿಕೆ ತೆಗಿಯೋ ಟೈಮ್ ಆಗಿಬಿಟ್ಟಿತ್ತು, ಮತ್ತೆ ಸುಮ್ಮನೆ ಅಡಿಕೆ ತೆಗಿಯೋ ಕೆಲಸ. ಸೊ ಹಾಗಾಗಿ ಡೇ ಒಂಥರ ಫುಲ್ ಬ್ಯುಸಿ ಡೇ ಆಗಿಬಿಟ್ಟಿತ್ತು. ಸಂಜೆ ಆಗೋಯ್ತು. ಸಂಜೆ ದೀಪದ ಕೋಲು ಹಚ್ತಾರಲ್ಲ, ಹಾಗಾಗಿ ನಮ್ಮ ಅಂಕಲ್ ಬಂದುಬಿಟ್ಟು ಅವರೇ ಯಾವಾಗಲೂ ದೀಪದ ಕೋಲು ಹಚ್ಚೋದು. ಹಾಗಾಗಿ ಅವರೇ ಅವ್ರ ಮನೆಗೆ ನಮ್ಮ ಮನೆಗೆ ಎಲ್ಲ ದೀಪದ ಕೋಲು ಹಚ್ಚಿ ಹೋದರು. ನೆಕ್ಸ್ಟ್ ನಾವು ಮನೆಗೆಲ್ಲ ದೀಪ ಇಡೋಣ ಅಂತ ಆಮೇಲೆ ನಾವು ಮನೆಗೆಲ್ಲ ದೀಪ ಇಡ್ತಾ ಇದ್ವಿ. ನಾನು, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಸೇರಿಕೊಂಡು. ಸೊ ಇಡೀ ಮನೆಗೆ ಯಾವಾಗಲೂ ಹೇಗೆ ನಾವು ದೀಪ ಇಡ್ತೀವೋ ಅದೇ ರೀತಿ ಇವತ್ತೂ ಅಷ್ಟೇ ಹಬ್ಬದ ದಿನ ಫುಲ್ ಎಲ್ಲ ಕಡೆಗೂ ದೀಪ ಇಡ್ತಾ ಇದ್ವಿ. ಬಟ್ ತುಂಬ ಸೌಂಡು, ಎಲ್ಲಿ ನೋಡಿದ್ರು ಪಟಾಕಿ ಹೊಡೆಯೋದು. ನಮಗೆ ನೋಡಿದ್ರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಅಡಿಕೆ ಕೆಲಸನೂ ಮಾಡಿ, ಮನೆ ಕೆಲಸ, ಹಬ್ಬ ಅಂತ ಹೇಳಿಬಿಟ್ಟು ಅಡುಗೆ, ಊಟ ಎಲ್ಲದೂ ಲೇಟಾಗಿ ಹೋಗಿತ್ತು. ಹಾಗಾಗಿ ಸ್ವಲ್ಪ ಆಲ್ರೆಡಿ ನೈಟೇ ಟಯರ್ಡ್ ಫೀಲ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ಟಯರ್ಡ್ ಅನಿಸ್ತಾ ಇತ್ತು. ಆದರೂ ಮನೆಗೆಲ್ಲ ಸ್ವಲ್ಪ ಲೈಟ್ ಹಾಕಿ ಹಬ್ಬ ಮಾಡಬೇಕಲ್ಲ, ಅದೇ ರೀತಿ ನಾವು ಹಬ್ಬ ಮಾಡಿ ಪಟಾಕಿ ಎಲ್ಲ ಸ್ವಲ್ಪ ತಂದಿದ್ವಿ. ಹಾಗಾಗಿ ಪಟಾಕಿನೂ ಎಲ್ಲ ಹೊಡೆದ್ವಿ. ಅದು ಪಟಾಕಿ ಹೊಡೆಯೋದ್ರಲ್ಲೇ ಒಂದು ಸ್ವಲ್ಪ ಖುಷಿ ಅನಿಸುತ್ತಲ್ಲ ಈ ಟೈಮಲ್ಲಿ ದೀಪಾವಳಿ ಹಬ್ಬದಲ್ಲಿ. ಹಾಗಾಗಿ ಅದೇ ಫುಲ್ ಪಟಾಕಿ ಎಲ್ಲ ಹೊಡಿತಾ ಇದ್ವಿ.
ದಿನ ಆದಮೇಲೆ ರಂಗೋಲೆ ಹಾಕಿದ್ರೂ ರಂಗೋಲೆ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೂ ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ವಿ. ಸೊ ಮತ್ತು ಮನೆ ಸುತ್ತಲೂ ಎಲ್ಲ ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಇಟ್ಬಿಟ್ಟು ಮಿಕ್ಕಿರೋ ಪಟಾಕಿನೂ ಎಲ್ಲ ಮತ್ತೆ ನಾವು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಶಾರ್ಟ್ಸ್ ಕೂಡ ಇತ್ತು, ಅದನ್ನು ಸ್ವಲ್ಪ ಹೊಡೆದ್ವಿ. ಮನೇಲಿ ಎಲ್ಲರೂ ಸೇರಿಕೊಂಡು ನಾವು ಫುಲ್ಲು ಒಂದು 1 ಅವರ್ ಅಥವಾ 2 ಅವರ್ಸ್ ಪಟಾಕಿಗಳನ್ನೆಲ್ಲ ಚೆನ್ನಾಗಿ ಹೊಡಿತಾ ಇದ್ವಿ. ಮತ್ತು ಅದರೊಟ್ಟಿಗೆ ಸ್ವಲ್ಪ ಫೋಟೋಸ್ಗಳನ್ನು ಕೂಡ ನಾವು ತೊಗೊಳ್ತಾ ಇದ್ವಿ. ಸ್ವಲ್ಪ ರಾತ್ರಿ ಆಗಿರೋದ್ರಿಂದ ಜಾಸ್ತಿ ಫೋಟೋಸ್ಗಳೇನು ತೊಗೊಳಕ್ಕಾಗಿಲ್ಲ ನಮಗೆ. ಆದರೂ ಎಷ್ಟು ಫೋಟೋಸ್ ಬರುತ್ತೋ ಅಷ್ಟು ಫೋಟೋ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಫೋಟೋಗಳನ್ನೆಲ್ಲ ತೊಗೊಳ್ತಾ ಇದ್ವಿ. ಏನು ಗೊತ್ತಾ, ನಾನು ಇನ್ನೂ ಅಷ್ಟೇ ಇವಾಗ ಎಷ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಒಂದು ಕಡೆ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಕಾಲು ನಾನು ಎಲ್ಲೋ ಏನೋ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಇನ್ಯಾರೋ ಬರ್ತಾ ಇದ್ದಾರೆ, ಇನ್ನೇನೋ ಕೆಲಸಗಳಾಗ್ತಾ ಇದೆ, ಯಾರ್ಯಾರೋ ಬರ್ತಾ ಇದ್ದಾರೆ ಕೆಲಸಕ್ಕೆ. ಹಂಗಾಗಿ ವಾಯ್ಸ್ ಓವರೇ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಸೊ ಇದೇ ರೀತಿ ಪಟಾಕಿ ಎಲ್ಲ ಹೊಡೆದು ಹಬ್ಬ ಮಾಡಿದ್ವಿ. ನಂಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೂ ಲೆಂತಿಯಾಗಿ ಆಗ್ತಾ ಇಲ್ಲ. ಬಟ್ ನಾನು ಅಟ್ಲೀಸ್ಟ್ 3 ಅಥವಾ 4 ಡೇಸ್ಗೆ ಒಂದ್ಸತಿನಾದರೂ ವೀಡಿಯೋಸ್ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.